ಸಾಕ್ ನಿಲ್ಲಿಸ್ತೀರಾ ನಿಮ್ಮ ಈ ನಗುನ? ನಿಲ್ಸಿಲ್ಲ ಅಂತಂದ್ರೆ ನಿಮ್ ಹಲ್ಲು ಉದುರ್ಸ್ಬಿಡ್ತಾರ ಅಷ್ಟೇ, ದೊಡ್ಡತ್ತೆ. ಎಲ್ಲಿ ಬಂದ್ಬಿಟ್ರಾ? ಅಮ್ಮೋರು ಬರ್ತಾ ಇದ್ದಾರೆ. ಎಲ್ಲಿದ್ದಾರೆ ದೊಡ್ಡತ್ತೆ? ಕರ್ಟನ್ಸ್ ಅಲ್ಲಾಡ್ತಿರೋದ್ರಿಂದ ಹಾಗೆ ಹೇಳ್ತಿದ್ದಾಳೆ ಅನ್ಸುತ್ತೆ ಸುಮ್ಮನ. ಅಯ್ಯಯ್ಯೋ, ಏನೋ ಜೋಕಾಗಿ ಹೇಳ್ದೆ ಮಾಮ್. ಮನ್ಸಲ್ಲಿ ಇಟ್ಕೊಂಡು ಮತ್ತೆ ಹೊಡಿತಾರೆ ಹೇಗೆ? ಅದಕ್ಕೆ ದೊಡ್ಡಮ್ಮ ಕಾಣಿಸ್ತಾ ಇದ್ದಾರಾ? ಹೌದು. ನೈನಿ, ಅಮ್ಮ ಎಲ್ಲಿದ್ದಾರೆ? ಅಲ್ಲಿ ನೋಡಿ, ಅಲ್ಲಿ. ವಿಶಾಲ್, ಅಮ್ಮ ಎಲ್ಲಿ ಬರ್ತಿದ್ದಾರೆ? ಬೊಂಬೆ ಬರ್ತಿದೆ ಅಲ್ಲ? ಹೌದಲ್ವಾ ಮಾಮ್? ಅಯ್ಯ, ಆ ಬೊಂಬೆ ಗಾಳಿಲಿ ಹೇಗ್ ಬರ್ತಿದೆ ಅಂತ ನೋಡಿದ್ರಾ? ಏಯ್, ನೀನು ಕೇವಲ ಗೊಂಬೆ ಮಾತ್ರ ಕಾಣಿಸ್ತಿದೆ, ಆದ್ರೆ ನನಗೆ ಗೊಂಬೆ ಹಿಡ್ಕೊಂಡು ಬಂದಿರೋ ಗಾಯತ್ರಿಕ ಕಾಣಿಸ್ತಿದ್ದಾರೆ. ಬೊಂಬೆ ಜೊತೆ ಆಟಾಡ್ಬೇಕು ಅಂತ ಅನ್ಸ್ತಿರ್ಬೇಕು ದೊಡ್ಡತ್ತೆಗೆ. ನೀನ್ ಸೈಲೆಂಟ್ ಆಗಿ ಇಲ್ಲ ಅಂತಂದ್ರೆ ನಿನ್ನೆ ಆಟ ಆಡಿಸ್ಬಿಟ್ಟು ಹೋಗ್ತಾರವ್ರು. ಹುಷಾರಾಗಿರು. ನೈನಿ, ಅಮ್ಮ ಇಲ್ಲೇ ಇದ್ದಾರಾ? ಗೊಂಬೆ ಇದೆ ಅಂದ್ರೆ ಅಮ್ಮ ಇದ್ದಾರೆ ಅಂತ ಅರ್ಥ. ಮತ್ತೆ ನೀವಿವತ್ತು ಯಾವಾಗ ಬರ್ತೀರಾ ಅಂತ ನಾನು ಕಾಯ್ತಾ ಇದ್ದೆ ಅಮ್ಮೋರೆ. ಬರ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ ನೈನಿ? ನಿನ್ ಹೆಂಡತಿಗೆ ಮಾತು ಕೊಟ್ಟ ಹಾಗೆ ಬಂದಿದ್ದೀನಿ ಅಂತಿದ್ದಾರೆ ವಿಶಾಲ್. ಅಮ್ಮ, ನೀವಿಲ್ಲೇ ಇದ್ದೀರಾ? ನೀವಿರೋವಾಗ ನಮಗೆ ಭಯ ಯಾಕೆ ಹೇಳಿ? ನಿಮ್ಮನ್ನ ಚಿಕ್ಕ ಮಗು ರೂಪದಲ್ಲಿ ಯಾವಾಗ ಬೇಕಾದ್ರೂ ನೋಡ್ಬೋದು ನಾವು. ಏನ್ ಬಾವ ನಿಮ್ ಉದ್ದೇಶ? ಈಗ ದೊಡ್ಡತ್ತೆ ಅವರು ನಿಮಗ್ ಹುಟ್ಟಿರೋ ಮಗಳು ಎಲ್ಲಿದ್ದಾಳೆ ಅಂತ ಹೇಳದೆ ಇರ್ಲಿ, ಏನೂ ಪರವಾಗಿಲ್ಲ ಅಂತ ಹೇಳ್ತಿದ್ದೀರಾ?